ಇರಮ್ಮ ಒಂದ್ ವಾರ ಇರಮ್ಮ ಬರೋದ್ ಬಂದಿದ್ಯಾ ಅಪ್ರೂಪಕ್ಕೆ. ತಿರ್ಗಾ ಯಾವಾಗ ಬರ್ತೀವಿ ಏನೋ. ಇರಮ್ಮ ಇದ್ದು ಉಳ್ಕಡ್ ಹೋಗಮ್ಮ ಅಂತ ಹೇಳಿರ ನೀನು. ನೆನ್ನೆ ಇನ್ನೊಂದು ಬಂದಿದ್ಯಾ. ಅಲ್ಲ ಇವತ್ ಮಧ್ಯಾಹ್ನಕ್ಕೆ ಎಲ್ಲ ಹೊಲ್ಟ್ ನಿಂತಿದ್ಯಲ್ಲಮ್ಮ ನೀನು. ಅಲ್ಲ ಕಣಮ್ಮ, ಇರಮ್ಮ ಏನು ಆಗಲ್ಲ. ಒಂದ್ ಎರಡೇ ದಿವಸ ಇರಮ್ಮ. ಒಂದ್ ವಾರ ಬೇಡ. ಎರಡೇ ದಿವಸ ಇದ್ದು ಬೇಕಾದ್ರೆ ಹೋಗುವಂತೆ ಸುಮ್ಕಿರಮ್ಮ. ಅಮ್ಮಯ್ಯ ಸುಮ್ಕಿರು. ಅದ್ ಯಾಕೆ ಚಿಕ್ಕ ಮಕ್ಳಾಟ ಮಾಡಂಗ್ ಮಾಡ್ತೀಯ? ನಿನಗ್ ಗೊತ್ತಾಗಲ್ ಕಣ್ ಸುಮ್ಕಿರಮ್ಮಣಿ. ನಿನಗೆ ಹೇಳೋದ್ ಅರ್ಥ ಆಗ್ತಿಲ್ವಾ ನಾನು? ಅಲ್ಲಿ ನಿಮ್ಮ ಅಪ್ಪ ಐತಲ್ಲ, ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಹುಷಾರಿರಲ್ಲ ಕಣಮ್ಮ. ಅವಾಗ ನಿನಗ್ ಗೊತ್ತಾಗಲ್ಲ. ಪಾಪ ಹುಡುಗಿ ಏಟು ಅಂತ ಕೆಲಸ ಮಾಡ್ತಾಳೆ ಹೇಳು. ಪಾಪ ನಿಮ್ಮ ಅತ್ತಿಗೆ ಹೆಂಗ ದೇವ್ರಂತಾಳು. ದೇವ್ರಂತ ಅತ್ತಿಗೆ ಸಿಕ್ಕಿದಾಳ ಕಣಮ್ಮ. ನನಗೆ ಸೊಸೆ ಸಿಕ್ಕಿದಾಳೆ. ಹೆಂಗ ದೇವ್ರಂತಾಳ ಪಾಪ ಹುಡುಗಿ. ಮನೆ ಕೆಲಸ ಇಲ್ಲ, ಇರೋ ಬರೋ ಕೆಲಸ ಎಲ್ಲ ಒಬ್ಳೇ ಮಾಡ್ಕೊಂಡು ಅಯ್ಯೋ ಅಂತಿರ್ತಾಳೆ. ಅದ್ರಲ್ಲಿ ತಿರ್ಗಾ ನಿಮ್ಮ ಮಾವ ಬೇರೆ ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡಲ್ಲ. ಈ ಹುಡುಗ ಇವನು ಸ್ಕೂಲಿಂದ ಬಂದವನು, ಇವನು ಮಂತವಳು ಇರಲ್ಲ, ಏನಿಲ್ಲ ಮಣಿ. ನಿನಗ್ ಗೊತ್ತಾಗಲ್ಲ. ನನ್ಗಂತೂ ಆ ಪಾಪ ಸುನಿಲಂಗೆ ಯಾವಾಗ ಹೋಗಿ ನೋಡೋಣ ಅನ್ಸ್ಬಿಟ್ಟೈತ ಮಣಿ. ನನಗೆ ಅವನಿಗೆ ಬಿಟ್ಟಿರಕ್ ಆಗಲ್ ಕಣ ಮಣಿ. ಏನ್ ಮಾಡ್ತೀಯ? ಸುಮ್ಕಿರ ಮಣಿ. ಇನ್ನೇನು ಇನ್ನೊಂದು 15-20 ದಿವಸ. ಇನ್ನೇನ್ ಬೇಸಿಗೆ ರಜೆ ಸಿಕ್ಕಿರಿ. ಒಂದೊಂದ್ ತಿಂಗಳಾದ್ಮೇಲೆ ಬೇಸಿಗೆ ರಜೆಗೆ ನೀವೇ ಬರ್ತಿರಲ್ಲ. ಒಂದ್ ತಿಂಗಳು ಉಳ್ಕೊಂಡು ಹೋಗಿರಂತೆ ಊರಲ್ಲಿ ಅಮ್ಮಣಿ. ಇವಾಗ ಹಠ ಮಾಡ್ಬೇಕಂಡ್ ಸುಮ್ಕಿರಮ್ಮ. ಯಾನ ಮಾಡ್ಕ ಹೋಗಮ್ಮ ಅತ್ಲಗಿ. ಬಲು ಬೇಜಾರ್ ಮಾಡ್ತೀಯ ಕಣ ಮಾತ್ಲಗಿ. ಹಿಂಗೆ ನೀನು ನೆನ್ನೆ ಬೋದ್ಬಿಟ್ಟು ಇವತ್ತೇನೆ ಹೋಗ್ತೀನಿ ಅನ್ನೋದಿದ್ರೆ ದೇವರಣೆಗಳು ನಾನಂತೂ ನಿನಗ್ ಜೊತೆಗಂತೂ ಕರ್ಕೊಂಡ್ ಬರ್ತಿರ್ಲಿಲ್ಲ. ಅಲ್ಲೇ ಊರಲ್ಲೇ ಇದ್ಬಿಡಮ್ಮ ಅಂತ ಸುಮ್ನಾಗ್ತಿದ್ದೆ ಅತ್ಲಗಿ. ನಾನ್ ಏನ ಖುಷಿ ಪಡ್ಕೊಂಡು ಅಲ್ಲಿಂದ ನಿಮ್ ಮಳೆ ಅಂದ್ರೆ ಬೇರೆ ದೊಡ್ಡದಾಗ್ ಬೇರೆ ಹೇಳ್ಕೊಂಡ್ ಬಂದೆ. ಅಮ್ಮ ಬರ್ತಿದಾರ್ ಕಣ್ರಿ. ಒಂದ್ ವಾರ ಉಳ್ಕೊಂಡು ಹೋಗ್ತಾರೆ. ಅಮ್ಮ ಬರ್ತಿದಾರ್ ಕಣ್ರಿ. ನನಗೂ ಹೆಂಗ ಬೇಜಾರ್ ಕಳೆಯುತ್ತೆ, ಒಂದ್ ವಾರ ಇರ್ತಾರಂತೆ ಅಂತ ನಾನು ಖುಷಿಯಿಂದ ಹೇಳ್ಕೊಂಡ್ ಬಂದೆ ಅತ್ಲಾಗಿಂದ. ನೀನ್ ನೋಡಿದ್ರೆ ನೀನು ಒಂದೇ ಸಂಖ್ಯೆ ಈ ಚಿಕ್ಕ ಮಕ್ಳಾಟ ಮಾಡಂಗ್ ಮಾಡಿ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ಸುಮ್ಕಿರ ಮಾತ್ಲಗಿ. ಇನ್ನೊಂದ್ ದಿವಸ ಏನಾದ್ರು ಅಮ್ಮನಿ ನೋಡಂಗ ಆಗೈತೆ. ಊರಿಗೆ ಬಾರಮಣಿ ನೀನು ಅಳಿ ಅಂದ್ರು ಮಕ್ಳೆಲ್ಲ ಬರ್ರಿ ಅಂತ ಕರಿ. ನಿನ್ಗೆ ಐತೆ ನಿನಗೆ. ಆ ಅಪ್ಪಂಗೂ ಹೇಳ್ಬಿಡು. ಇನ್ನೇನ ಅಪ್ಪ ಇನ್ನೇನು ನಮ್ಮ ಮನೆ ಕಡೆ ತಿರ್ಗು ನೋಡಿಲ್ಲ ಇವತ್ತಿನವರೆಗೂ. ನೀನಾದ್ರೂ ಬರದ್ ಬರ್ತೀಯ ಅಲ್ಲ, ಇವಾಗ್ಲೇ ಹೊರಟು ಬಿಟ್ಟೆ ನೋಡು. ಎಷ್ಟು ಬೇಜಾರ್ ಮಾಡಿಸಿದಿರ ಅಂದ್ರೆ ನೀವು. ಇರ್ಲಿ ಕಡೆ ಹೋಗು ಆಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ ಅತ್ತೆವ್ರೆ, ಒಂದ್ 2-3 ದಿವಸ ಉಳ್ಕೊಂಡೆ ಹೋಗಿದ್ರು ಆಗ್ತಿತ್ತು ಅತ್ಲಾಗಿ. ನಾನೇ ಅತ್ಲಾಗಿ ಊರಿಗೆ ಕಾರಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಭಾನುವಾರದವರೆಗೂ ಇರ್ರಿ. ಭಾನುವಾರ ಬೇಕಾದ್ರೆ ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಬಿಟ್ಟು ಬರ್ತೀನಿ. ಬೇಕಾದ್ರೆ ಟ್ರೈನಿಂಗ್ ಏನು ಹೋಗೋದೇನು ಬೇಡ ಬೇಕಾದ್ರೆ, ಸರಿನಾ? ಅವಳಿಗೂ ಬಲು ಬೇಜಾರಾಗ್ತೈತೆ. ಯಾಕೆ ಅಂತೀರಾ? ಮಕ್ಳುಗಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ನಾನು ಬೇರೆ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಇವಾಗ ಅಮ್ಮ ಬೇರೆ ನೆನ್ನೆ ಊರಿಗೆ ಹೋದ್ರು. ಯಾಕ ಸ್ವಲ್ಪ ಊರಲ್ಲಿ ಕೆಲ್ಸಗಳಿದಾವಂತ ಅಮ್ಮ ಊರಿಗೆ ಬೇರೆ ಹೋದ್ರು. ಅವಳು ಒಬ್ಳೇ ಇರ್ತಾಳೆ, ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಉಳ್ಕೊಂಡಿದ್ದಿದ್ರೆ ಹೆಂಗ ಅವಳಿಗೂ ಟೈಮ್ ಪಾಸ್ ಆಗೋದು, ಬೇಜಾರು ಕಳಿಯೋದು. ಒಂದು ವಾರ ಇದ್ದಿದ್ರೆ ಬೇಕಾದ್ರೆ ನಾನು ಭಾನುವಾರ ಬೆಳಗ್ಗೆನೇ ಕರ್ಕೊಂಡು ಹೋಗ್ಬಿಟ್ಟು ಬೇಕಾದ್ರೆ ಬಿಟ್ಟು ಬರ್ತಿದ್ದೆ ಊರಿಗೆ. ಇರ್ತೀರಾ? ಅಯ್ಯೋ ಅಳಿ ಅಂದ್ರೆ ಸುಮ್ಕಿರ್ರಿ. ಈ ಹುಡುಗಿ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಈ ಹುಡುಗಿ ತರಾನೇ ಆಡ್ತಿದಿರಲ್ಲ ನೀವು. ಅರ್ಥ ಮಾಡ್ಕೊಳ್ರಿ ಇಲ್ಲಿ. ಪಾಪ ಅಮ್ಮಣ್ಣಿ ಒಬ್ಳೆ ಬರ್ತಿದ್ದಾಳಂತ ಬಿಟ್ಟು ಹೋಗೋದಕ್ ಬಂದಿದ್ದು ನಾನು ಆಟೆಯ. ಇಲ್ಲಿ ಇರಕ್ ಆಗಲ್ಲ. ಸುಮ್ಕಿರ್ರಿ ಅಳಿ ಅಂದ್ರೆ. ಇರಕ್ ಆಗಲ್ಲ ಅಂದ್ರೆ ನೀವೇನ್ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ನಾನು ಹೇಳ್ತಿಲ್ಲ. ಪಾಪ ಬಹಳ ಚೆನ್ನಾಗಿ ನೋಡ್ತೀರಾ. ನಾನು ಬರೋದೇ ಕಾಯ್ತಿದ್ರಿ. ಅಲ್ಲಿಂದಾನೇ ನಾನು ಬರಕ್ಕಿಂತ ಮುಂಚೆನೆ ಅಲ್ಲೇ ಕೋಳಿ ಗಿಳಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ರಿ. ಸಾಂಬಾರ್ ಗಿಂಬಾರ್ ಎಲ್ಲ ಮಾಡಿದಿರಾ? ಅದಲ್ಲ ನಾನು ಹೇಳ್ತಿರೋದು ಅಳಿ ಅಂದ್ರೆ. ಅಲ್ಲಿ ಊರ್ ಕಡೆ ನಿಮ್ ಮಾವನವ್ರಿಗೆ ಹುಷಾರಿರಲ್ಲ. ನನ್ನ ಮಾತು ಕೇಳ್ರಿ ಇಲ್ಲಿ. ಹಿಡಿದಿದ್ದೆ ಅಟ್ಟ ವಜ್ಜ ನಿಮ್ ಮಾವ. ಕೆಲ್ಸ ಅನ್ಕೊಂಡು ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ. ಇದ್ ಮಾಡ್ತಿರುತ್ತೆ, ಆಟ ಮಾಡ್ತಿರುತ್ತೆ, ಚಿಕ್ಕ ಮಕ್ಳು ಆಟ ಮಾಡಂಗೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ಲೇಬೇಕು. ಮತ್ತೆ ಇವನು ಪಾಪ ಸುನಿಲ ಇದಾನಲ್ಲ, ಇವನು ಬೋಲು ತರ್ಲೆ, ನನ್ನ ಮಗ ಬೋಲು ತರ್ಲೆ ಕಲ್ತು ಬಿಟ್ಟಿದ್ದಾನೆ. ಅದ್ ಎಲ್ಲೆಲ್ಲಿ ಹೋಗ್ತಾನೋ ಏನೋ ಆಟ ಆಡಕ್ಕೆ ಒಂದು ಗೊತ್ತಾಗಲ್ಲ ಕಣ್ರಿ ಹೇಳಿ ಅಂದ್ರೆ. ಅದಕ್ಕೆ ನನಗೆ ಅವನ ಕಡೆನೇನೆ ಭಯ ಆಗ್ತಿರುತ್ತೆ ಆಟೆಯ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ. ಈಗ ಒಂದ್ ಕೆಲ್ಸ ಮಾಡ್ರಿ. ಬೇಸಿಗೆ ರಜೆಗೆ ಇನ್ನೇನ್ ನೀವು ಬರ್ತಿರಲ್ಲ, ಎಲ್ಲಾರು ಬರ್ರಿ, ಸರಿನಾ? ಇನ್ನೇನ್ ಜಾತ್ರೆಗೆ ಫೋನ್ ಮಾಡ್ತೀವಿ. ಯುಗಾದಿ ಹಬ್ಬಕ್ಕೂ ಬಂದ್ಬಿಡ್ರಿ. ನಿಮ್ಮೂರಿಗೆ ಬರ್ತಿರಲ್ಲ ಯುಗಾದಿ ಹಬ್ಬಕ್ಕೆ. 1-2 ದಿವಸ ಅಲ್ಲಿ ಉಳ್ಕೊಂಡು ಇನ್ನೊಂದ್ 2 ದಿವಸ ಊರಿಗೆ ಬರ್ರಿ. ಇದ್ದು ಹೋಗಿರಂತೆ. ಹೋಗಮ್ಮ. ನೀನ್ ಯಾವ ಕರೆದ್ರು ಇನ್ನೊಂದ್ ದಿವಸ ಬರ್ತೀನಿ ಅಂತ ಕೇಳ್ರಿ. ನೀನ್ ಕರೀಲಿ, ಅಪ್ಪನಾರ ಕರೀಲಿ, ಅಣ್ಣಂದ್ರು ಯಾರಾದ್ರೂ ಕರೀಲಿ, ಯಾವ್ದೇ ಕಾರಣಕ್ಕೂ ಬರಲ್ಲ ಕಣಮ್ಮ. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಹಠ ಮಾಡಬೇಡ. ಇಲ್ಲಿ ರಮೇಶ್ ಅಣ್ಣನು ನೆನ್ನೆ ಸಾಯಂಕಾಲ ಫೋನ್ ಮಾಡಿದ್ದ. ಅಮ್ಮ ಬೆಂಗಳೂರಿಗೆ ಬರ್ತಿದಾರಂತೆ. ನಾನೊಂದ್ 2 ದಿವಸ ಉಳಿಸ್ ಕಳಿಸ್ತೀನಿ, ಕಾರಲ್ಲಿ ಬರ್ತೀನಿ. ಅಮ್ಮಣಿ ನೀನೊಂದ್ 2 ದಿವಸ ಉಳಿಸ್ಕೊಂಡು ನನ್ಗೊಂದ್ 2 ದಿವಸ ಇಲ್ಲಿ ಮನೆ ಹತ್ರ ಕಳ್ಸು. ಬೇಕಾದ್ರೆ ನಾನೇ ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಿತ್ತು ಅಣ್ಣ. ಅದಕ್ಕೆ ಹೇಳ್ತಿರೋದು ಅಮ್ಮ.
ಅಲ್ಲೂ ಹೋಗ್ಬಿಟ್ಟು ಅತ್ತಿಗೆಗೆ ಅಣ್ಣಂಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ರಿ. ಬೆಂಗಳೂರಿಗೆ ಬಂದಿರೋದು ನನಗೆ ಮಾತಾಡ್ಸಲೆ ಹೋಗೈತಂತ ಅಣ್ಣ ಬೇಜಾರ್ ಮಾಡ್ಕೊಳಲ್ವೇನಮ್ಮ? ನನ್ನ ಮಾತು ಕೇಳಮ್ಮ. ಇವತ್ತು ಇಲ್ಲಿ ಉಳ್ಕೊಂಡು ನಾಳೆ ನಾಡ್ದು ಅಣ್ಣನ ಮನೇಲಿ ಉಳ್ಕೊಂಡು ಬೇಕಾದ್ರೆ ಹೋಗುವಂತೆ. ನೀನು ಯಾರಾದ್ರೂ ಬಿಟ್ಟು ಬರ್ತಾನೆ, ನಿಮ್ಮ ಮಳೆ ಅಂದ್ರೆ ಬಂದು ಬಿಟ್ಟು ಬರ್ತಾರೆ, ಇಲ್ಲಾಂದ್ರೆ ಅಣ್ಣನ ಬಂದು ಕಾರಲ್ಲಿ ಬಿಟ್ಟು ಬರ್ತಾನೆ. ನನ್ನ ಮಾತು ಕೇಳಮ್ಮ, ಉಳ್ಕೊಳಮ್ಮ. ಹೊತ್ತರಿಕೆ ಇದು ಯಾಕೆ ಇಷ್ಟೊಂದು ಇದು ಮಾಡ್ತಿದಾರೆ, ಆಟ ಮಾಡ್ತಿದಾರೆ ಇವರು, ಚಿಕ್ಕ ಮಕ್ಳು ಆಟ ಮಾಡಂಗೆ. ಹೆಂಗ್ ಹೇಳೋಣ ಇವರಿಗೆ? ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಂಗಿಲ್ವಲ್ಲ. ಯಾವ ರೀತಿ ಇವ್ರಿಗೆ ಅರ್ಥ ಮಾಡ್ಸೋದು ಅಂತ ಗೊತ್ತಾಗ್ತಿಲ್ವಲ್ಲ. ಅಮ್ಮಯ್ಯ ಸುಮ್ಕಿರಮಣಿ, ಅದ್ ಯಾಕೆ ಹಿಂಗ ಆಟ ಮಾಡ್ತಿದ್ಯಾ ನೀನು? ನೀನ್ ಏನೇ ಮಾಡಿದ್ರು ನಾನಂತೂ ಇರಲ್ಲ ಕಣಮಣಿ. ನಾನು ಊರಿಗೆ ಹೋಗ್ಲೇಬೇಕು, ಸುಮ್ಕಿರು. ಅಲ್ಲಿ ಊರಲ್ಲಿ ಕೆಲ್ಸಗಳಿದಾವ್ ಕಣಮಣಿ, ನಿನಗ್ ಗೊತ್ತಾಗಲ್ಲ. ಸರಿ ಕಣ, ಆಯ್ತು ಬಿಡಮ್ಮ. ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ? ನೀನು ಒಂಥರ ಹಿಡ್ದಿದ್ದೆ ಆಟ ಅತ್ಲಾಗಿ. ನಾನಂತೂ ಈಗಮ್ಮ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ, ನನ್ಗಂತೂ ಜಾತ್ರೆಗಾಗ್ಲಿ ಹಬ್ಬಕ್ಕಾಗ್ಲಿ ಯಾವ್ದಕ್ಕೂ ಕರಿಬೇಡಿ. ನನ್ಗ್ ಬೇಕಾದಾಗ ನೋಡಂಗಾದಾಗ ಬರ್ತೀನಿ. ಅದ್ ಬಿಟ್ರೆ ನೀವ್ ತಿರ್ಗಾ ಫೋನ್ ಮೇಲೆ ಫೋನ್ ಮಾಡೋದು, ಅಮ್ಮನಿ ನೋಡಂಗಾಗೈತೆ ಮಕ್ಳುಗಳಿಗೆಲ್ಲ ಕರ್ಕೊಂಡ್ ಬರ್ರಮ್ಮಣಿ, ರಜೆ ಸಿಕ್ಕೈತಲ್ಲ ಅಂತ ಕರೆದ್ರು ನಾನಂತೂ ಯಾವ್ದೇ ಕಾರಣಕ್ಕೂ ಬರಲ್ಲ ಕಣಮ್ಮ. ನೀನು ಅಪ್ಪ ಅಂತೂ ಅಷ್ಟು ಬೇಜಾರ್ ಮಾಡ್ತಿದ್ದೀರ. ಅವ್ರು ಅಣ್ಣ ಅತ್ತಿಗೆಗಂತೂ ಕರೆದ್ರು ಅವ್ರು ಬಿಡತ್ಲಾಗಿ. ಅವ್ನ ಅಣ್ಣ ಯಾವಾಗ ಮಾತೆತ್ತಿರು ಅವ್ನ ಕೆಲ್ಸ ಐತೆ, ಟ್ಯಾಕ್ಟ್ರಿ ಬಾಡಿಗೆ ಹೋಗ್ಬೇಕಡಮ್ಮ, ಉಕ್ಕಿ ಹೊಡಿಯಕ್ ಹೋಗ್ಬೇಕು, ಅದು ಇದು ಯಾವಾಗ್ಲೂ ಒಣಗಾಡ್ತಿರ್ತಾನತ್ಲಾಗ ಅವನು ಅಂತೂ. ಮಾತ್ರ ನೀವ್ ಮಾತ್ರ 100 ಸಲ ಫೋನ್ ಮಾಡ್ತೀರಾ, ಒಂದ್ ಹಬ್ಬ ಇರ್ಲಿ ಒಂದ್ ಜಾತ್ರೆ ಇರ್ಲಿ. ಬಾರಮಣಿ, ಊರಲ್ಲೆಲ್ಲ ನೆಂಟರು ಬಂದ್ಬಿಟ್ರು, ಅವ್ರ ಮಗ್ಳೆಲ್ಲ ಬಂದ್ಬಿಟ್ರು, ಮಗಳು ಅಳಿ ಅಂದ್ರೆ ಎಲ್ಲ ಬಂದಿದ್ದಾರೆ, ನೀವ್ ಯಾವಾಗ ಬರ್ತೀರಾ ಮಕ್ಳುಗಳೆಲ್ಲ ಕರ್ಕೊಂಡು? ಬರ್ರಿ ಬೇಗ ಬರ್ರಿ, ಬೇಜಾರಾಗ್ತೈತೆ ಅಂತ 100 ಸಲ ಫೋನ್ ಮಾಡ್ತೀರಾ. ಇನ್ ಮುಂದೆ ಮಾಡ್ರಿ, ನಿಮ್ಗೆ ಐತೆ ನಿಮ್ಗೆ. ಅವತ್ ಮಾತಾಡ್ತೀನಿ ನಾನು, ಇವತ್ತು ಮಾತಾಡಲ್ಲ. ಅಯ್ಯೋ ಈ ಹುಡುಗಿಗೆ ಹೆಂಗಪ್ಪ ಸಮಜಾಯಿಸೋದು ಅತ್ಲಾಗೆ? ಸುಮ್ಕಿರಮಣಿ, ಆಯ್ತು ಹೋಗ್ಲಿ ಅತ್ಲಾಗೆ, ಅಷ್ಟೊಂದು ಕೋಪ ಮಾಡ್ಕೋಬೇಡ. ಇವಾಗ ನಾನು ಬರ್ತೀನಿ. ತಿರ್ಗಾ ಈಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ಒಂದ್ ವಾರ ಉಳ್ಕೊಂಡು ಬರ್ತೀನಿ. ಬೇಕಾದ್ರೆ ನಿಮ್ಮ ಅಪ್ಪಯ್ಯ ಹುಷಾರಾದ್ಮೇಲೆ ಸುಮ್ಕಿರು, ಆಟ ಮಾಡ್ಬೇಡ. ಅಯ್ಯ ಅಂದ್ರೆ ನೀವಾದ್ರೂ ಹೇಳಿ ಮಗಿಗೆ ಒಂಚೂರು. ಒಂದೇ ಸಂಖ್ಯೆ ಆಟ ಮಾಡ್ತಿದ್ದಾಳ ಅವಳು. ಅಲ್ಲ ಅತ್ತೆ, ಬರೋದು ಬಂದಿದ್ದೀರಾ ಅಪರೂಪಕ್ಕೆ, ಹಿಂಗೆ ಸಡನ್ ಆಗಿ ಬಂದ್ಬಿಟ್ಟು ಹಿಂಗ್ ಹೋದ್ರೆ ಸರಿ ಆಗುತ್ತಾ? ನಮಗೂ ಬೇಜಾರಾಗಲ್ವಾ ಹೇಳ್ರಿ? ನನಗೆ ಇಷ್ಟೊಂದು ಬೇಜಾರಾಗ್ತೈತೆ ಅಂದ್ಮೇಲೆ ಅವಳಿಗೆ ಬೇಜಾರಾಗ್ದಂಗಿರುತ್ತಾ? ಬಿಡಿ ಅತ್ಲಾಗ, ಹೋಗ್ಲಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮಗೂ ಮನೆ ಕಡೆ ಪರಿಸ್ಥಿತಿ, ಮಾವನವರು ಬೇರೆ ಹುಷಾರಿಲ್ಲ ಸರಿಯಾಗಿ ಅಂತ ಬೇರೆ ಹೇಳ್ತಿದ್ದೀರಾ. ಹೋಗಿ ಅತ್ಲಾಗಿ. ಅಲ್ಲ ಅತ್ತೆ, ಮಾವನವ್ರಿಗೇನು ಏನು ಕಡಿಮೆ ಮಾಡಿದ್ದಾರೆ? ಪಾಪ ನಮ್ಮ ಕುಮಾರಣ್ಣ ಸರೋಜಮ್ಮ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾರಲ್ಲ. ಪಾಪ ಚೆನ್ನಾಗೆ ನೋಡ್ಕೊಳ್ತಾರೆ, ಭಾಳ ಆರೋಗ್ಯದ ಕಡೆ ಎಲ್ಲ ಗಮನ ಕೊಟ್ಬಿಟ್ಟು ಟೈಮ್ ಸರಿಯಾಗಿ ಊಟ ಅಂತೆ ತಿಂಡಿ ಅಂತೆ ಎಲ್ಲ ನೋಡ್ಕೊಳ್ತಾರೆ. ನಾನೇ ನೋಡಿದ್ದೀನಿ. ನೀವು ಯಾಕೆ ಭಯ ಪಡ್ತೀರಾ? ಆರಾಮಾಗಿ ನೋಡ್ಕೊಳ್ತಾರಲ್ಲ, ನೀವು ಆರಾಮಾಗಿರ್ಬೋದಲ್ಲ ಇಲ್ಲಿ. ಹೋಗ್ಲಿ ಬಿಡ್ರಿ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ಅವಮ್ಮ ಅತ್ಲಾಗಿ, ಅವಪ್ಪ ಪಾಪಂಗೆ ಸುನಿಲಂಗೆಲ್ಲ ಬಿಟ್ಟು ಒಂದ್ ದಿವಸನೂ ಇರಲ್ಲ, ಏನಿಲ್ಲ. ಬಿಡ್ರಿ ಅತ್ಲಾಗ, ಹೋಗ್ಲಿ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ಅತ್ಲಾಗಿ ಕಾರಲ್ಲೇ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ರು ಆಗ್ತಿತ್ತು ಅತ್ಲಾಗಿ. ಸುಮ್ಮಕ್ ಅತ್ಲಾಗಿ. ನಡಿ ಅತ್ಲಾಗಿ, ನಡ್ರಿ ಅತ್ತೆ. ಅತ್ಲಾಗಿ ಕಾರಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಬಿಟ್ಟು ಬರ್ತೀನಿ. ಪಾಪ ನಿಮ್ಮ ಕೈಲಿ ಆಗುತ್ತೋ ಆಗಲ್ವೋ ಸರಿ ಆಗಲ್ಲ. ನಡ್ರಿ ಅತ್ಲಾಗಿ. ಅಯ್ಯೋ ಅಳಿ ಅಂದ್ರೆ ಏನು ಬೇಡ ಕಣ್, ಸುಮ್ಕಿರಿ. ನನ್ಗೋಸ್ಕರ ಅಷ್ಟೊಂದೆಲ್ಲ ನೀವು ರಿಸ್ಕ್ ತಗೊಂಡು ಇಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ತಿರ್ಗಾ ವಾಪಸ್ ಬರೋದು, ಒಬ್ರೇ ಬರೋದು, ಅವೆಲ್ಲ ಬೇಡವೇ ಬೇಡ. ಸುಮ್ಕಿರಿ. ಆರಾಮಾಗಿ ನಾನು ಈಗ ನೀವೇ ಲಗೇಜ್ ತಗೊಂಡ್ಬಂದ್ಬಿಟ್ಟು ಇಟ್ಟು ನನಗೆ ಆರಾಮಾಗಿ ಕೂರ್ಸ್ ಬರ್ತೀರಾ, ಇನ್ನೇ ಟ್ರೈನ್ ಹತ್ತಿಸ್ತೀರಾ, ಇನ್ನೇನು ಆರಾಮಾಗಿ ಟ್ರೈನಲ್ಲಿ ಹೋಗ್ತೀನಿ. ಇನ್ನೇನು ಪಾಪ ಅಲ್ಲಿ ತಿಪ್ಟೂರಿಗೆ ಬಂದಿರ್ತಾನೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆರಾಮಾಗಿ. ಸುಮ್ಕಿರಿ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಸರಿ ಅತ್ತೆ, ಆಯ್ತು, ಹಂಗೆ ಮಾಡಿ ಅತ್ಲಾಗಿ. ಮಾತ್ರ ಜೋಪಾನ. ಈಗ ಸುಮ್ಮಕ್ಕೆ ಇಲ್ಲಿ ಇರ್ಕೋಬೇಡ್ರಿ. ಟ್ರೈನ್ ಬಂದಾಗ ನಾನೇ ಇನ್ನೇನು ಹತ್ಕೊಂಡು ಹೋಗ್ತೀನಿ, ನೀವ್ ಹೋಗ್ರಿ. ಅಮ್ಮಣಿ ಹೋಗಮ್ಮಣಿ, ಮನೆಗೆ ಹೋಗ್ರಿ. ಇದ್ಯಾಕೆ ಇಷ್ಟೊತ್ತು ನನ್ನ ತಾವಳೆನ ನನಗೆ ಕಾಯ್ಕೊಂಡು ಇನ್ನು ರೈಲ್ ಬರೋವರೆಗೂ ಸುಮ್ಮಕ್ಕೆ ಯಾಕೆ ಕಾಯ್ಕೊಂಡು ನಿಂತ್ಕೊಂತೀರಾ? ಹೋಗ್ರಿ ಮನೆಗೆ. ಅಮ್ಮ ಸುಮ್ಮಕ್ ನಿಂತ್ಕೊಳ್ಳಮ್ಮ ಅತ್ಲಾಗಿ. ನೀನೇನಮ್ಮ ನೀನು ಅತ್ಲಾಗಿ ಇರೋದು ಉಳ್ಕೊಳಲ್ಲ ಅಂತ ಹೇಳ್ತೀಯ, ತಿರ್ಗಾ ನೀವ್ ಹೋಗ್ರಿ ಅಂತ ಬೇರೆ ಕಳಿಸ್ತೀಯ. ಸುಮ್ಕಿರು, ಟ್ರೈನ್ ಬರ್ಲಿ, ಟ್ರೈನ್ ಹತ್ಸಬೇಕಾದ್ರೆ ಕಳಿಸ್ತೀವಿ, ಆಮೇಕಿಂದ ಬೇಕಾದ್ರೆ ನಾವು ಹೋಗ್ತೀವಿ. ನಿನಗೆ ಏನ್ ಕಷ್ಟ? ನಾವು ನಿನ್ಕೊಂಡ್ರೆ ಸುಮ್ಮಕ್ ನಿನ್ಕ ನೀನು. ಸರಿ ಕಣಮಣಿ, ಆಯ್ತು. ಆಯ್ತು ಬಿಡು ಅತ್ಲಾಗಿ. ಅಳಿ ಅಂದ್ರೆ ಪಾಪ ಅವ್ರಿಗೆ ಏನ್ ಕೆಲ್ಸ ಆಯ್ತೋ ಏನೋ ಅತ್ಲಾಗಿ, ನನ್ಗೋಸ್ಕರ ಬಂದ್ಬಿಟ್ಟು ಅವರು ಅವಾಗ್ಲೇ ನಾನು ನಿನ್ಕೊಂಡಿದಾರಲ್ಲ, ಅದಕ್ಕೆ ಹಂಗಂತ ಹೇಳದಮ್ಮ. ಚೇಚೆ, ಹಂಗೇನಿಲ್ಲ ಅತ್ತೆ, ನಾನು ಆರಾಮಾಗಿ ಇದ್ದೀನಿ. ಇನ್ನೂ ಅರ್ಧ ಗಂಟೆ ಆದ್ರೂ ನಾವು ಕಾಯ್ತೀವಿ, ವೆಯ್ಟ್ ಮಾಡ್ತೀವಿ. ಅಲ್ಲ ಅತ್ತೆ ಅವರೇ, ನಮ್ಮ ಮನೆಯವ್ರಾಗ್ಬಿಟ್ಟು ನೀವು ಕಾಯೋದ್ರಲ್ಲಿ ಏನು ತಪ್ಪಿದೆ ಅಂತ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನು ಇನ್ನೂ 1 ಅವರ್ ಆದ್ರೂ ನಾನು ವೆಯ್ಟ್ ಮಾಡ್ತೀನಿ. ನಾನು ಗೀತಾ
ಇಬ್ರು ವೇಟ್ ಮಾಡ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಟ್ರೈನ್ ಹತ್ಸೇನೆ ಆಮೇಲಿಂದ ನಾವು ಹೋಗ್ತೀವಿ, ನೀವು ಆರಾಮಾಗಿ ನಿಂತ್ಕೊಳ್ಳಿ ನೀವು. ಆಗ ರೀ ಗೌರಜ್ಜಿ ಅಲ್ವೇನ್ರಿ ಆಗಳಪ್ಪ ನೋಡ್ದೆ ಅಂದ್ರಿ ಗೌರಜ್ಜಿನೋ ಎಲ್ಲೋದ್ರು ನಮ್ ಗೌರಜ್ಜಿನೇ ಕಾಣಿಸುತ್ತಲ್ರಿ. ಬೆಂಗಳೂರಿಗೆ ಬಂದ್ರು ಗೌರಜ್ಜಿನೇ ಇಲ್ಲೇ ನಿಂತೈತಲ್ಲ ಲೆಕ್ಕ ಹಾಕ್ರಿ. ಆ ಏನ್ ಗೌರಜ್ಜಿ? ಅಯ್ಯೋ 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 ಇದೇನಜ್ಜಿ ಇಲ್ಲಿ ಬಂದ್ ನಿಂತಿದ್ಯೋ? ಏನ್ ಸಮಾಚಾರ? ಎಲ್ಲಿ ಹೋಗ್ತಿದ್ಯಾ? ಅಗಳ ಇದೇನಪ್ಪ ಇದು ನಮ್ ಸುಶೀಲಮ್ಮ. ಓಹೋ ಸುಶೀಲಮ್ಮ ರಾಜಣ್ಣ ನೋಡ್ದೇನಪ್ಪ ಈ ಕತೆನ. ಎಲ್ಲಿ ಬಂದಿದ್ರಲ್ಲ ಪಾಪ ನೀವು? ಆ ನೋಡ ನೋಡ ನಾನ್ ಅನ್ಕೊಂಡೇ ಇರಲಿಲ್ಲ ಕಣಿ ಹೇಳಪ್ಪ ಅತ್ಲಗಿ ನೀವು ಇಲ್ಲಿ ಬರ್ತೀರಂತ. ನೀವು ಇಲ್ಲಿ ನಂಗೆ ಸಿಗ್ತೀರಂತ ನಾನು ಯಾವ್ದೇ ಕಾರಣಕ್ಕೂ ಅನ್ಕೊಂಡಿರಲಿಲ್ಲ. ಎಲ್ಲೋಗಿದ್ರಲ್ಲ ಪಾಪ ನೀವು? ಅಮ್ಮನಿ ಸುಶೀಲಮ್ಮ ಎಲ್ಲೋಗಿದ್ರಿ ಗಂಡ ಹೆಂಡತಿ ಇಬ್ರಾಳುನು? ಅಯ್ಯ ನಮ್ದಿರ್ಲಿ ಕಣ್ಗವ್ರಜ್ಜಿ, ನೀನ್ ಎಲ್ಲಿ ಹೋಗಿದ್ದೆ? ಓಹೋ ಇಲ್ಲೇ ಇದ್ದಾಳೆ ಗೀತಮ್ಮನೂ ಅಳಿಯಂದ್ರು. ಮಗಳ ಮನೆಗ್ ಬಂದಿದ್ದೆ ಅನ್ನು ನೀನು ಗೌರಜ್ಜಿ? ಸರಿ ಕಣಜ್ಜಿ, ಆಯ್ತು ಆಯ್ತು. ಅದಕ್ಕೆ ಅನ್ನು ತಿರ್ಗಾ ಇವಾಗ ಎಲ್ಲಿ ಎಲ್ಲಿ ರಮೇಶಪ್ಪ ಮನೆಗೆ ಹೋಗ್ತಿದ್ಯನ್ನು? ಯಾ ಸುಮ್ಕಿರೆ ಅಮ್ಮಣ್ಣಿ ಅತ್ಲಾಗೆ. ಅಮ್ಮಣ್ಣಿ ಗೀತಮ್ಮ ಕೋಪ ಮಾಡ್ಕೊಂಡಿದ್ದಾಳೆ. ತಿರ್ಗಾ ನೀನು ರಮೇಶಪ್ಪ ಮನೆಗೆ ಹೋಗ್ತಿದ್ಯನ್ನು ಅಂತ ಹೇಳ್ಬೇಡ, ಸುಮ್ಕಿರು. ನಾನು ಊರಿಗೆ ಹೋಗ್ತಿದ್ದೀನಿ, ತಿಪ್ಟೂರಿಗೆ, ನಮ್ಮೂರಿಗೆ ಹೋಗ್ತಿದ್ದೀನಿ. ಅಮ್ಮಣ್ಣಿ ನೀವೆಲ್ಲ ಹೋಗ್ತಿದ್ದೀರಾ? ನೀವುನು ಏನ್ ತಿಪ್ಟೂರಿಗೆ ಬರ್ತಿದ್ದೀರಾ ನನ್ ಜೊತೆ ಏನಾದ್ರು? ನನಗೂ ಇನ್ನು ಪಾಡಾಯ್ತು. ಬರ್ತಿದ್ದೀರಾ ನಮ್ಮನೆ? ಬರ್ತಿರೋ ಏನೋ ಇವಾಗ ಇಳಿದು ಟ್ರೈನ್ ಗೀನು ಇಳಿದು ಇವಾಗ ಹೋಗ್ತಿದ್ದೀರಾ ನೀವು ಬೆಂಗಳೂರಿಗೆ? ನಾವು ತಿಪ್ಟೂರ್ಗೆ ಬರ್ತಿದೀವಿ ಕಣಜ್ಜಿ, ಊರಿಗೆ. ಟ್ರೈನ್ಗೂ ವೇಟ್ ಮಾಡ್ತಿದ್ದು ನಾವು ಈಟೊತ್ತವರೆಗೂ. ಆ ಕಡೆ ಕುಂತಿದ್ದು ನಾವುನು. ಇವಳು ಇದ್ದವಳು ಇವಳು ರಿಯಲ್ ನಿಂತಿರೋದು ಗೌರಜ್ಜಿ ಅಲ್ವೇನ್ರಿ ಅಂತ ಹೇಳಿರು. ನಾನು ಸುಮ್ಕಿರೆ, ಗೌರಜ್ಜಿ ಎಲ್ಲಿ ಬರುತ್ತೆ ಇಲ್ಲೇ, ಪಾಪ ಅವಜ್ಜಿ ಕಾಲಾಗಲ್ಲ ಮೊದ್ಲೇ ಅಯ್ಯೋ ಅಂತಿರುತ್ತೆ. ಅದ್ರಲ್ಲೂ ಗೌರಜ್ಜಿ ಬಂದ್ಬಿಡುತ್ತಾ ಬೆಂಗಳೂರಿಗೆ. ಸುಮ್ಕಿರೆ ನೀನು ಸುಮ್ನೆ ಯಾವುದೋ ಅಜ್ಜಿ ನೋಡ್ಕೊಂಡ್ಬಿಟ್ಟು ಗೌರಜ್ಜಿ ಅಂತಿದ್ಯಾ ಅಂತ ಹೇಳಿದ್ಲು. ಆಮೇಲೆ ನಾನೇ ಹೇಳ್ದೆ ಹಂಗಂತ. ಆಮೇಲೆ ಯಾಕ ಇವಳು ಇನ್ನೂ ಇಲ್ಲ ಕಣ್ರಿ, ಗೌರಜ್ಜಿನೇ ಕಣ್ರಿ ಅಲ್ಲಿ ಮಾತಾಡ್ತಿರೋದು ನೋಡ್ರಿ. ಬೇಕಾದ್ರೆ ನಾನೇ ಗೌರಜ್ಜಿ ವಾಯ್ಸ್ ಎಲ್ಲ ಕೇಳಿಸ್ಕೊಂಡಿದೀನಿ, ಗೌರಜ್ಜಿನೇ ಕಣ್ರಿ, ಬೇಕಾದ್ರೆ ಹತ್ರದಿಂದ ನೋಡಮ್ ಬರ್ರಿ ಅಂತ ಹಠ ಮಾಡ್ಕೊಂಡು ಕರ್ಕೊಂಡು ಬಂದ್ಲು. ಹತ್ರ ಬಂದಂಗ್ ನೋಡಿರೋ ನಮ್ ಗೌರಜ್ಜಿನೇ. ಸರಿ ಕಣಜ್ಜಿ ಆಯ್ತು ನಡಿ, ಅತ್ಲಾಗ ನಾವು ತಿಪ್ಟೂರ್ಗೆ ಬರ್ತಿದೀವಿ, ಹೆಂಗ ಒಟ್ಟಿಗೆ ಹೋಗ್ಬಿಡೋಣ, ಹೆಂಗ ಒಳ್ಳೇದಾಯ್ತು. ಇನ್ನು ಪಾಪ ನನಗೂ ಇನ್ನು ಒಳ್ಳೇದೇ ಆಯ್ತು ಕಣಪ್ಪ. ರಾಜಣ್ಣ ಒಬ್ಳೆ ಹೆಂಗಪ್ಪ ಹೋಗೋದು? ಆ ಕಡೆಯಿಂದ ಅಂತೂ ನಮ್ಮ ಅಮ್ಮಣ್ಣಿ ಗೀತಮ್ಮನ ಜೊತೆ ಬಂದೆ. ಈ ಕಡೆಯಿಂದ ಒಬ್ಳೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಾಗ್ತಿತ್ತು. ನಮ್ಮ ಅಳಿ ಅಂದ್ರು ನಮ್ಮ ಮಗಳು, ನಡ್ರಿ ಅತ್ಲ ಕಾರಲ್ಲಿ ಬಿಟ್ಟು ಬರ್ತೀವಿ, ಒಬ್ಳೆ ಹೋಗೋದು ಬೇಡ, ಸರಿ ಆಗಲ್ಲ, ಒಬ್ಳೆ ಹೋಗೋದು ಬೇಡ ಅಂತ ಅವರು ಹೇಳ್ತಿದ್ರು. ನಾನು ಹೋಗ್ತೀನಿ ಸುಮ್ಕಿರಪ್ಪ ಅಂತ ಮನ್ಸಲ್ಲೇ ಅಂದ್ಕೊಂಡು, ಆದ್ರೂ ಒಬ್ಳಿಗೆ ಹೋಗೋದಕ್ಕೂ ಏನೋ ಒಂಥರ ಬೇಜಾರಾಗ್ತಿತ್ತು. ಹೆಂಗ ಈಗ ಸೀದಾ ಈಗ ಊರವರೆಗೂ ನಿಮ್ ಜೊತೆನೆ ಬಂದ್ಬಿಡ್ಬೋದು, ನನಗೂ ಬೇಜಾರು ಕಳೆಯುತ್ತೆ ಪಾಪ. ಅಲ್ಲ ಕಣ್ರಲ್ಲ ಪಾಪ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ, ನೀವೇನಕ್ ಬಂದಿದ್ರಿ ಬೆಂಗಳೂರಿಗೆ? ಅಲ್ಲ ನೀವು ಒಂದ್ ವಾರದಿಂದ ಕಾಣಿಸ್ತಾನೆ ಇರಲಿಲ್ಲ ಅಲ್ವಾ ಊರಿಂದಲೇ? ಅಲ್ಲ ಒಂದ್ ವಾರ ಆಯ್ತಲ್ವ ನೀವು ಇಲ್ಲಿ ಬಂದು ಬೆಂಗಳೂರಿಗೆ? ಏನು ಕಮ್ಮಣಿ, ಯಾಕೆ ಏನಾಯ್ತಮ್ಮ? ಯಾರ ಮನೆಗೆ ಬಂದಿದ್ರಿ? ಗೌರಜ್ಜಿ ಅದೇನಾಯ್ತಂದ್ರೆ, ಇವ್ರ ಅಣ್ಣ ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಇವ್ರ ಅಣ್ಣನ ಮಗಳಿಗೆ ಒಂದ್ ಸ್ವಲ್ಪ ಹುಷಾರಿರಲ್ಲ, ಏನೋ ತೊಂದರೆ ಆಗಿತ್ತು. ಹಾಸ್ಪಿಟ್ಲಲ್ಲಿ ಒಂದ್ 2-3 ದಿವಸದಿಂದ ಅಡ್ಮಿಟ್ ಮಾಡಿದ್ರಂತೆ. ಆಮೇಕಿಂದ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಆಗಿತ್ತು. ಇವಳಿದ್ದವಳು ಬರ್ರಿ ಹೋಗಿ ನೋಡ್ಕೊಂಬರೋಣ, ಮಾತಾಡ್ಸ್ಕೊಂಬರೋಣ ಅಂತ ಹೇಳಿದ್ಲು. ನಾವು ಅತ್ಲಾಗಿ ಬಂದು ಪಾಪ ಇನ್ನೂ ಆ ಮಗಿಗೆ ಒಂದ್ ಸ್ವಲ್ಪ ಆರೋಗ್ಯ ಏರುಪೇರುನೇ ಆಗ್ತೈತೆ. ಇನ್ನೂ ಹಾಸ್ಪಿಟ್ಲಲ್ಲೇನೆ ಇದ್ರು. ಇನ್ನೇ ಡಿಸ್ಚಾರ್ಜ್ ಮಾಡೋವರೆಗೂ ಇದ್ದೇ ಹೋಗೋಣ ಅಂತ ಹೇಳಿದ್ಲು ಇವಳು. ಅದಕ್ಕತ್ಲಾಗಿ ಒಂದು 3-4 ದಿವಸದಿಂದ ಇಲ್ಲೇ ಇದೀವಿ ಕಣ ಗೌರಜ್ಜಿ. ಆಮೇಲಿಂದ ನೆನ್ನೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದಾಗ ಇನ್ನೇನು ನಾವು ಊರ್ ಕಡೆ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೋಬೇಕು. ಹಸ್ಗಳೆಲ್ಲ ಪಾಪ ಅಪ್ಪ ಅಮ್ಮ ಇಬ್ರೇಳನೆ 3-4 ದಿವಸದಿಂದ ಅವರೇ ನೋಡ್ಕೊಂತಿದಾರೆ ಹಸ್ಗಳ್ನೆಲ್ಲ. ಅದಕ್ಕತ್ಲಾಗಿ ಅವ್ರು ಉಳ್ಕೊಂಡು ಹೋಗ್ರಿ ನಾಳೆ ಹೋಗಿರಂತೆ ಅಂತ ಹೇಳಿರು. ನಾವು ಅಲ್ಲ ಊರ್ ಬಿಟ್ಟು ಮನೆ ಬಿಟ್ಟು 4-5 ದಿವಸ ಆಯ್ತು, ಹೋಗ್ಬೇಕು ಅರ್ಜೆಂಟಾಗಿ ಮಂತವ ಕೆಲ್ಸಗಳಿದಾವಂತ ನಾವು ಬಂದ್ಬಿಟ್ಟು ಕಣ್ಗವ್ರಜ್ಜಿ ಅತ್ಲಾಗಿ. ಅದಿರ್ಲಿ ಕಣ್ಗವ್ರಜ್ಜಿ, ನೀನು ಮಗಳ ಮನೇಲಿ ಒಂದ್ 2-3 ದಿವಸ ಉಳ್ಕೊಂಡು ಹೋಗು. ಅಲ್ಲ ಮಂತಾವ ಹೋಗಿ ಇನ್ನೇನು ಮಾಡ್ತಿರ್ತೀಯ ಅತ್ಲಾಗಿ? ನಿನ್ಗೇನಂತದ್ ಕೆಲಸ ಐತೆ? ನೀನ್ ಅಲ್ಲಿ ಹೋದ್ರು ಊರಿಗೆ ಹೋದ್ರು ಮಾಡೋ ಅಂತ ಕೆಲಸ ಏನಿಲ್ಲಮ್ಮ. ಊರಿಗೆ ಬಂದ್ರು ಆರಾಮಾಗಿ ಮಗಳ ಮನೇಲಿ ಒಂದ್ 1-2 ವಾರ ಉಳ್ಕೊಂಡು ಬಾ. ತಿರ್ಗಾ ಅಲ್ಲಿ ರಮೇಶಪ್ಪ ಮನೇಲಿ ಕಿರಿ ಮಗನ ಮನೇಲಿ 1 ವಾರ 15 ದಿವಸ ಉಳ್ಕೊಂಬ. ಏನು ಇನ್ನ ಜಾತ್ರೆಗೂ ಯುಗಾದಿ ಹಬ್ಬಕ್ಕೆ ಬರುವಂತೆ ಕಣಿ ಹೇಳು, ಏನ್ ಅಂತ ಅರ್ಜೆಂಟ್ ಐತೆ ನಿನ್ಗೆ? ಈ ಹುಡುಗ ಇರೋ ತಾಕ ಇದ್ದು ಇವಾಗ ಚೆನ್ನಾಗೇ ಹೇಳ್ದ.
ಮೊದ್ಲೇ ನಮ್ಮ ಮಳಿ ಅಂದ್ರು ನಮ್ಮ ಹುಡುಗಿನು ಕಳ್ಸೋದ್ ಬೇಡ ಅಂತ ಅವಾಗ್ಲಿ ನಾನು ಕೋಪ ಮಾಡ್ಕೊಂಡಿದ್ದಾರೆ, ಹೋಗ್ತಿದ್ದಾರೆ ಅಂತ. ಒಳ್ಳೆ ಟೈಮಿಗೆ ಈ ಹುಡುಗಿ ಇದ್ದವ್ ಇವ್ನು ರಾಜಪ್ಪ ಬಂದು ಸರಿಯಾಗಿ ಹೇಳ್ತಿದ್ದಾನೆ. ಪಾಪಲೇ ಸುಮ್ಕಿರ್ಲ ಪಾಪಲೇ, ಮೊದ್ಲೇ ನಿಮ್ ಗೀತಮ್ಮ ಕೋಪ ಮಾಡ್ಕೊಂಡಿದ್ದಾಳೆ. ಅಲ್ಲೇ ನೆನ್ನೆ ಬಂದ್ಬಿಟ್ಟು ಇವತ್ತು ಹೋಗ್ತಿದ್ಯಲ್ಲಮ್ಮ ಅಂತ ತಿರ್ಗಾ ನೀನ್ ಬೇರೆ ಹಿಂಗ್ ಹೇಳ್ತಿದ್ಯಲ್ಲ ಪಾಪ. ನೀನ್ ಹಿಂಗ್ ಹೇಳಿದ್ರೆ ತಿರ್ಗಾ ಕೋಪ ಬರುತ್ಕೊಂಡು ಸುಮ್ಕಿರು. ಸರಿ ಕಣ, ಆಯ್ತು ಬಿಡಜ್ಜಿ, ಅತ್ಲಾಗ ಹೋಗ್ಲಿ ಅತ್ಲಾಗಿ ಇನ್ನೇನು ಮಾಡಕ್ಕೆ ಆಗುತ್ತೆ. ಹಳ್ಳಿ ಜನಗಳಿಗೆ ಇಲ್ಲೆಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ಟೌನಲ್ಲಿ ಇರೋದು ಭಾಳ ಹಿಂಸೆನೆ ಕಣಜ್ಜಿ. ನಮಗೆಲ್ಲ ಆಗಲ್ಲ. ನನಗೂ 2-3 ದಿವಸದಿಂದ ಬಲು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಊರಿಗೆ ಯಾವಾಗ ಹೋಗೋಣ ಅನ್ಸ್ಬಿಟ್ಟಿತ್ತು ಕಣ್ಗವ್ರಜ್ಜಿ ಅತ್ಲಾಗಿ. ನಿನ್ಗೂ ಹಂಗೆ ಅನ್ಸೈತಲ್ವಾ? ಮೊದಲು ಮಂತ ಹೋಗೋಣ, ಯಾವಾಗ ಹೋಗೋಣ, ಪಾಪ ಸುನಿಲು ಯಾವಾಗ ನೋಡೋಣ ಅನ್ಸ್ಬಿಟ್ಟೈತೆ. ಒಂದು ಗಳಿಗೆನೂ ಬಿಟ್ಟಿರಲ್ಲ, ಏನಿಲ್ಲ. ಆ ಹುಡ್ಗ ಮಂತಾವಲೇನೆ ಆ ಕಡೆ ಈ ಕಡೆ ಎಲ್ಲಾರು ಆಟ ಆಡಕ್ ಹೋದ್ರೆ ಅತ್ಲಾಗಿ ಊರು 2-3 ಸುತ್ತ ಹಾಕೊಂಬರ್ತೀಯ ಅತ್ಲಾಗಿ. ಅಂತದ್ರಲ್ಲಿ ನೀನು ಆ ಹುಡ್ಗಂಗ್ ಬಿಟ್ಟು ಎಲ್ಲ ಇರ್ತೀಯ ಕಣ್, ಹೇಳು ಅಲ್ವಾ? ರೀ ಅವಾಗ್ಲಿ ನಾನು ಅಳಿ ಅಂದ್ರು ಗೀತಮ್ಮ ನಿಂತಿದ್ದಾರೆ, ಮಾತಾಡ್ಸ್ರಿ ಒಂದ್ರಿಟು. ಪಾಪ ಸುಮ್ಮಕ್ ನಿಂತಿದ್ದಾರೆ, ಮಾತಾಡ್ಸ್ತಲೆ. ಗೀತಮ್ಮ, ಏನಮ್ಮನಿ ಸಮಾಚಾರ? ಏನ್ ಮಾತಾಡ್ತಾನೆ ಇಲ್ಲ? ಅವಾಗ್ಲಿ ನಾನು ನೋಡ್ತಿದ್ದೀನಿ, ಸುಮ್ಮಕ್ ನಿಂತಿದ್ಯಾ? ಇಲ್ಲ ಕಣ ಸುಶೀಲಕಯ್ಯ, ಅಮ್ಮನ ಹತ್ರ ನೀವೇ ಮಾತಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮಕ್ ನಿನ್ಕಂಡೆ ಆಮೇಕಿಂದ ಮಾತಾಡ್ಸಿದ್ರೆ ಆಗುತ್ತಂತ. ನೋಡ್ ಸುಶೀಲಕಯ್ಯ, ಅವಾಗ್ಲಿ ನಾನು ಹೇಳ್ತಿದ್ದೀನಿ ಅಮ್ಮಂಗೆ, ಒಂದು 2-3 ದಿವಸ ಉಳ್ಕೊಂಡಾರ ಹೋಗಮ್ಮ ಅಂತ ಹೇಳಿರು. ನನ್ನ ಮಾತೇ ಕೇಳ್ತಿಲ್ಲ, ಅಲ್ಲೇ ಹೋಗ್ತೀನಂತ ಆಟ ಮಾಡ್ಕೊಂಡು ನಿಂತಿದಾರಲ್ಲಕ್ಕ. ಇರ್ಲಿ ಬಿಡಮ್ಮ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ. ಗೌರಜ್ಜಿ ಇರಲ್ಲ ಅಲ್ಲಿ, ಊರ್ ಬಿಟ್ಟು ಅದೆಂಗಿರುತ್ತೆ, ಸಮಾಧಾನ ಆಗಲ್ಲ ಯಾವ ಅಜ್ಜಿಗೆ. ಮೊದ್ಲಿಂದಾನು ನೋಡಿದಿವಲ್ಲ ನಾವು. ಬಿಡತ್ಲಾಗಿ ಇನ್ನೇನ್ ನೀವೇ ಬಂದು ಮಾತಾಡ್ಸ್ಕೊಂಡು ಹೋಗ್ರಿ ಅತ್ಲಾಗಿ. ಹೆಂಗ ಎಲ್ಲಾರು ಜೊತೆಲೆ ಹೋಗ್ತೀವಿ ಅತ್ಲಾಗಿ. ಗೌರಜ್ಜಿನೂ ಐತೆ, ಹೆಂಗ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀವಿ. ನೀವೇನ್ ಭಯ ಬೀಳ್ಬೇಡ್ರಿ, ಬಿಡ್ರಿ, ಒಳ್ಳೆ ಟೈಮಿಗೆ ನಾವು ಬಂದಿದೀವಿ. ಹೂ ಕಣಕ, ನಾನು ಮನ್ಸಲ್ಲಿ ಹಂಗೆ ಅನ್ಕೊಂಡೆ ಕಣಕ. ಬರೋದ್ ಬಂದಿದ್ದೀರಾ ಮಾತ್ರ ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಅಮ್ಮಂಗೆ ಒಬ್ಳಿಗೆ ಹೆಂಗ್ ಕಳ್ಸೋದು ಅಂತ ನನ್ಗಂತೂ ಯೋಚನೆ ಆಗ್ತಿತ್ತು. ನಮ್ಮಮ್ಮ ಕಾಲ್ ನೋವು ಅಂತ ಬೇರೆ ಹೇಳ್ತಿರುತ್ತೆ, ಅದರದ ಭಯ ಇತ್ತು ನನ್ಗೆ. ಹೆಂಗ ನೀವು ಸದ್ಯ ಊರವರ್ಗುನು ಹೆಂಗ ಒಟ್ಟಿಗೆ ಮಾತಾಡ್ಕೊಂಡು 3 ಜನನು ಆರಾಮಾಗಿ ಹೋಗ್ಬಿಡ್ಬೋದು. ಇವ ಅಮ್ಮಂಗೆ ಫೋನ್ ಮಾಡಿದ್ರು ಫೋನ್ ಎತ್ತಕ್ ಬರಲ್ಲ, ಏನಿಲ್ಲ. ಎಲ್ ಹೋಗ್ತು ಅಮ್ಮ, ಎಲ್ ಬಂತು ಏನು ಗೊತ್ತಾಗಲ್ಲ ನಮ್ಗೆ. ಎಲ್ಲಿ ಇಳಿತು ಅಂತಾನು ಗೊತ್ತಾಗಲ್ಲ. ಹೆಂಗ ನೀವು ಜೊತೆಲಿ ಇದ್ರೆ ಅತ್ಲಾಗೆ ಆರಾಮಾಗ್ಬಿಡುತ್ತೆ. ಮತ್ತೆ ಕುಮಾರಣ್ಣನು ಅಲ್ಲೇ ತಿಟ್ಟೂರಿಗೆ ಬರ್ತಾನಂತೆ ಅಮ್ಮನ್ ಕರ್ಕೊಂಡು ಹೋಗೋದಕ್ಕೆ. ಹೆಂಗ ರಾಜಣ್ಣಂಗ್ ಫೋನ್ ಮಾಡಿದ್ರೆ ಅತ್ಲಾಗೆ, ರಾಜಣ್ಣ ಇಂತ ವಿಧಿ ಬಾರಪ್ಪ ಅಂತ ಹೇಳಿದ್ರೆ ಹೆಂಗ ಒಟ್ಟಿಗೆ ಹೋಗ್ಬಿಡ್ಬೋದು, ಆರಾಮಾಗಿ ಹೋಗ್ಬರ್ರಿ. ಅಲ್ಲ ಕಣ ಪಾಪ, ಮಕ್ಳುಗಳೆಲ್ಲ ಅಲ್ಲೇ ಊರಲ್ಲೇ ಇದಾರನು ಮಂತಾವಳೇನೆ. ಪಾಪ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಬ್ರಾಳೆ ನೋಡ್ಕೊಳ್ತಿದಾರ ಅನ್ಸುತ್ತಲ್ವಾ? ಎಲ್ಲ ಮೂಕಣ್ಗವ್ರಜ್ಜಿ ಅತ್ಲಾಗಿ ನಾವು ಬರೋದು ಬಂದ್ಬಿಟ್ಟು ಈ ಕಡೆ ಆ ಹುಡುಗಿಗೆ ಬೇರೆ ಒಂದ್ ಸ್ವಲ್ಪ ಹುಷಾರಿರಲ್ ನೋಡು. ಈ ಕಡೆ ಬಿಟ್ಟು ಹೋಗಕ್ಕೂ ಆಗಲ್ಲ, ಈ ಕಡೆ ಊರ್ ಕಡೆನೂ ಗಮನ. ಅಪ್ಪ ಅಮ್ಮ ಅತ್ಲಾಗಿ ನಾವು ನೋಡ್ಕೊಂಡು ಕೊಂಡ್ರಪ್ಪ, 1-2 ದಿವಸ ಬರ್ರಿ ಅತ್ಲಾಗಿ ಅಂತ ಹೇಳಿರು. ಉಳ್ಕಂಡೆ ಬರ್ರಪ್ಪ ನೋಡ್ಕೊಂಡು ಆರಾಮಾಗಿ ಅಂತ ಹೇಳಿರು. ಮಕ್ಳುಗಳಿಗಿನ್ನೇನು ಅಲ್ಲೇ ಊರಲ್ಲೇ ಇದ್ದಾರೆ, ಸ್ಕೂಲಿಗೆ ಹೋಗ್ತಿದಾರ ಅವರು. ಅಪ್ಪ ಅಮ್ಮ ಅಮ್ಮ ತಿಂಡಿ ಗಿಂಡಿ ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ತೈತೆ. ಹೆಂಗ ಅಮ್ಮ ಎಲ್ಲ ನೋಡ್ಕೊಳ್ತೈತೆ ಅಂತ ನಮ್ಮ ಪುಣ್ಯಕ್ಕೆ ಹೆಂಗ ಚೆನ್ನಾಗಿದೀವಿ ಕಣಜ್ಜಿ. ಹೆಂಗ ಹಿಂಗೆಲ್ಲ ಬಂದು ಹೋಗ್ತೀವಿ ಎಮರ್ಜೆನ್ಸಿಗೆ. ಇಲ್ಲ ಅಂದಿದ್ರೆ ಬಲು ಹಿಂಸೆ ಆಗೋಗ್ಬಿಡೋದು ಕಣ್ಗವ್ರಜ್ಜಿ ಅತ್ಲಾಗಿ. ಹೆಂಗ ನನಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗೋಯ್ತು ಕಣ್ರಪ್ಪ. ಹೆಂಗ ನೀವು ಜೊತೆಲಿ ಇರ್ತೀರಾ ಅತ್ಲಾಗಿ, ನಿಮ್ ಜೊತೆನೆ ಹೆಂಗ ಊರಿಗೆ ತಲುಪ್ಬಿಡ್ಬೋದು ಅತ್ಲಾಗಿ. ಇನ್ನೇನು ಕುಮಾರಣ್ಣಂಗೆ ಇನ್ನೇನು ಕರಿಯೋದೇನು ಬೇಡ. 3 ಜನನು ಬಸ್ಸಿಗ ಇಲ್ಲ ಆಟೋ ಮಾಡ್ಕೊಂಡು ಹೋಗ್ಬಿಡ ಅನ್ಕೊಂಡು ಹೇಳ್ರಿ, ತಿಪ್ಟರಲ್ಲಿ ಇಳಿದ್ಬಿಟ್ಟು ಊರ್ ಕಡೆ ಅಲ್ವಾ? ಸುಮ್ಮಕತ್ಲಾಗ ಪಾಪ ಹುಡುಗ ಅವನು ಕೆಲ್ಸ ಅಂತ ಹೋಗ್ತಿರ್ತಾನೆ. ನನಗೋಸ್ಕರನೇ ಅಂತಾನೆ ಅವ್ನ ಕೆಲ್ಸ ಎಲ್ಲ ಬಿಟ್ಟು ಅರ್ಧಕ್ ಬರೋದ್ ಬೇಡ ಅತ್ಲಾಗಿ ಅಲ್ವಾ? ಕಣ್ಗವ್ರಜ್ಜಿ ಹಂಗೆ ಮಾಡನ್ಕಣ್ ಹೇಳು. ತಿರ್ಗಾ ಇವಾಗ ಕುಮಾರಣ್ಣ ಹೆಂಗ್ ಸುಮ್ನೆ ಏನು ಕರಿಯಕ್ ಹೋಗ್ತೀಯಾ? ನಾವು 3 ಜನನು ಆರಾಮಾಗಿ ಹೋಗೋಣ ಅಲ್ವಾ? ಆಟೋ ಮಾಡ್ಕೊಂಡು ಹೋಗೋಣ ಅಂತ ಕಣ್ ಹೇಳು.